ಸಾಲ ಮಾಡ್ಬೇಕಾದ್ರೆ ಮುಂದೆ ಬಂದಂತ ಕೈ ಸಾಲನ ರಿಟರ್ನ್ ಕೊಡ್ಬೇಕಾದ್ರೆ ಹಿಂದೆ ಉಳ್ಕೊಬಿಟ್ಟಿರುತ್ತೆ. ಯಾಕಂದ್ರೆ ಸಾಲನ ಈಸ್ಕೊಳ್ಬೇಕಾದ್ರೆ ದುಡ್ಡು ಬರುತ್ತೆ, ಹಾಗಾಗಿ ದುಡ್ಡಿಗೋಸ್ಕರ ಈ ಕೈನ ಈ ರೀತಿ ಒಡ್ಡಿರ್ತೀರಾ. ಸಾಲನ ರಿಟರ್ನ್ ಕೊಡ್ಬೇಕಾದ್ರೆ ದುಡ್ಡನ್ನ ಕೊಡ್ಬೇಕು, ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ, ಹಾಗಾಗಿ ಕೈ ಹಿಂದೆನೆ ಉಳ್ಕೊಬಿಡುತ್ತೆ ಹೊರತು ಮುಂದೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸಾಲ ಅನ್ನೋಂಥದ್ದು ಒಂದೇ ದಿನದಲ್ಲಿ ಬರೋ ಅಂಥದ್ದಲ್ಲ. ಪ್ರತಿ ಒಂದು ನಿಮ್ಮ ತಪ್ಪು ನಿರ್ಧಾರಗಳಿಂದ ಒಂದೊಂದು EMIಗಳಾಗಿ ನಿಮ್ಮ ಲೈಫ್ಗೆ ಅಂಟ್ಕೊಬಿಟ್ಟಿರ್ತದೆ ಈ ಸಾಲ ಅನ್ನೋವಂಥದ್ದು. ಇಲ್ಲಿ ದುಡ್ಡಿಲ್ದೆ ಹೋಗಿರೋ ಬಡವ ಸಾಲ್ಗಾರ ಆಗೋದಿಲ್ಲ. ಆದರೆ ಇಲ್ಲಿ ಒಂದು ದುಡ್ಡಿನ ಒಂದು ಕೆಟ್ಟ ಅಭ್ಯಾಸ, ಅಂದ್ರೆ ದುಡ್ಡಿನ ಬಗ್ಗೆ ಅರಿವೇ ಇಲ್ದೇನೆ ತನ್ನ ತಪ್ಪುಗಳಿಗೆ ತಪ್ಪಾಗಿ ದುಡ್ಡನ್ನ ದುಂದುವೆಚ್ಚ ಮಾಡ್ಕೊಳ್ತಾ ಹೋಗ್ತಾ ಇರ್ತಾನಲ್ಲ, ಅವನು ನಿಜವಾಗ್ಲೂ ಒಂದು ಸಾಲದ ಗುಲಾಮ ಆಗಿ ಉಳ್ಕೊಬಿಟ್ಟಿರ್ತಾನೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ, ಸಿಂಪಲ್ ಆಗಿ ನಮ್ಮ ಕೆಲವು ತಪ್ಪುಗಳಿಂದನೇ ಸಾಲ ಆಗೋದು ಅಂತ ನೀವು ತಿಳ್ಕೊಬಿಟ್ರೆ, ನೀವು ಸಾಲ ಮಾಡೋದಕ್ಕಿಂತ ಮುಂಚೆ 1 ಬಾರಿ ಅಲ್ಲ 100 ಬಾರಿ ಯೋಚನೆ ಮಾಡ್ತೀರಾ. ನಂಬಿಕೆ ಅನ್ನುವಂಥದ್ದು ದೇವ್ರ ಮೇಲೆ ಇರ್ಲಿ, ನಿರ್ಧಾರ ಅನ್ನುವಂಥದ್ದು ನಿಮ್ಮ ಬುದ್ಧಿವಂತಿಕೆ ಹಾಗೂ ಲೆಕ್ಕಾಚಾರದ ಮೇಲೆ ಇರ್ಲಿ. ಈ ಫಲಿತಾಂಶ ಅನ್ನುವಂಥದ್ದನ್ನ ನಿಮ್ಮ ದುಡಿಮೆನೆ ತಂದ್ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಸಾಲದ ಬಗ್ಗೆನೇ 2 ಟಾಪಿಕ್ ಅಂದ್ರೆ 2 ಆಪ್ಷನ್ ಆಗಿ ಮಾತಾಡ್ತಾ ಇದ್ದೀನಿ. ಒಂದು, ಸಾಲದ ಸುಳಿನಲ್ಲಿ ನಾವು ಹೇಗೆ ಸಿಗಾಕೊಳ್ತೀವಿ ನಮ್ಮ ಕೆಲವು ತಪ್ಪುಗಳಿಂದ ಅಂತ. ಈ ತಪ್ಪನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. 2ನೇ ಪಾಯಿಂಟ್ ಬಂದು, ಆ ಸಾಲದ ಸುಳಿನಲ್ಲಿ ಸಿಕ್ಕಾಕೊಂಡಿರ್ತೀವಲ್ಲ, ಹೇಗೆ ಅದರಿಂದ ಹೊರಗಡೆ ಬರೋ ಅಂಥದ್ದು ಅನ್ನೋದ್ರ ಬಗ್ಗೆ 2 ರೀತಿನೂ ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನಿಮ್ಮ ಸಾಲಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಿಮ್ಮ ಇನ್ಕಮ್ಗೆ ತಕ್ಕನಾಗಿ ನಿಮ್ಮ ಜೀವನ ಶೈಲಿನ ರೂಪಿಸ್ಕೊಳ್ದೇನೆ ಲಕ್ಸುರಿ ಲೈಫ್ ನ ಲೀಡ್ ಮಾಡಬೇಕು ಅಂತ ಸಾಲನ ಮಾಡ್ಕೊಳ್ಳೋದಾಗಿರ್ಬೋದು, ಮೂಢನಂಬಿಕೆಗಳಿಗೋಸ್ಕರ ಸಾಲನ ಮಾಡ್ಕೊಳ್ಳೋದಾಗಿರ್ಬೋದು, ನಾನು ಬೇಗ ಶ್ರೀಮಂತ ಆಗ್ಬೇಕು ಅಂತ ಹಣದ ಆಸೆಯಿಂದ ಬೆಟ್ಟಿಂಗೋಸ್ಕರ ಸಾಲನ ಮಾಡ್ಕೊಳ್ಳೋದಾಗಿರ್ಬೋದು. ಗಂಡ ಹೆಂಡತಿ ಇಬ್ರು ದುಡಿದ್ರು ಕೂಡ ಸಾಲನ ತುಂಬಾ ಚೆನ್ನಾಗಿ ಮಾಡೋದ್ ಕಲ್ತಿರ್ತೀರಾ. ಯಾಕಂದ್ರೆ ನಿಮ್ಮಿಬ್ರು ಮಧ್ಯೆ ಒಂದು ಫೈನಾನ್ಷಿಯಲ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಂಥದ್ದು ಇರೋದಿಲ್ಲ. ಇಲ್ಲಿ ಎತ್ತು ಏರ್ಗೆಳಿತು ಅಂದ್ರೆ ಕೋಣ ನೀರ್ಗೆಳಿತು ಅನ್ನೋ ರೀತಿ ನಿಮ್ಮ ಪರಿಸ್ಥಿತಿ ಇರುತ್ತೆ. ಅಂದ್ರೆ ನಿಮ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ ಇರೋ ಕಾರಣದಿಂದಾಗಿ ಗಂಡ ಕೂಡಿಡ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಆಪೋಸಿಟ್ ಆಗಿ ಹೆಂಡತಿ ಇರ್ತಾಳೆ, ಹೆಂಡತಿ ಕೂಡಿಡ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಗಂಡ ಆಪೋಸಿಟ್ ಆಗಿರ್ತಾನೆ. ಅವನು ಧಾರಾಳವಾಗಿ ಅಮೌಂಟ್ ನ ಖರ್ಚು ಮಾಡ್ಕೊಳ್ತಾ ಹೋಗ್ತಾ ಇರ್ತಾನೆ. ಅವನ ದುಡ್ಡು ಅಲ್ಲಿ ಮಿಗೋದಿಲ್ಲ, ಮತ್ತೆ ಅವನ ಒಂದು ಲಕ್ಸುರಿ ಲೈಫ್ಗೋಸ್ಕರ ಮತ್ತೆ ಸಾಲ ಮಾಡ್ಕೊಳ್ತಾ ಹೋಗ್ತಾ ಇರ್ತಾನೆ. ಸೊ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ ಸಾಲ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಕಷ್ಟದ ಸಮಯಕ್ಕೋಸ್ಕರ ನೀವು ದುಡ್ಡನ್ನ ಕೂಡಿ ಇಡ್ದೇನೆ ಇರುವಂತ ಟೈಮ್ ನಲ್ಲೂ ಕೂಡ ಸಾಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನೀವು ಒಂದು ಎಮರ್ಜೆನ್ಸಿ ಫಂಡ್ ಅಲ್ಲಿ ಅಮೌಂಟ್ ಇಟ್ಟಿಲ್ಲ ಅನ್ನೋಂಥ ಸಂದರ್ಭದಲ್ಲಿ, ಯಾರಿಗಾದ್ರೂ ಏನಾದ್ರೂ ಆಯ್ತು ಅನ್ನೋಂಥ ಸಂದರ್ಭದಲ್ಲಿ, ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಸಾಲ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ನಿಮ್ಮ ಮನೆಯಲ್ಲಿ ಆದಾಯ ಬರುವಂತ ಅಂದ್ರೆ ದುಡಿಯುವಂತಹ ವ್ಯಕ್ತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆ ದುಡಿಮೆ ಕಟ್ಟಾದಂತ ಸಂದರ್ಭದಲ್ಲಿ ನೀವು ಸಾಲಗಳಿಗೆ, ಮುಂದಿನ ಜೀವನ ನಡೆಸೋದಕ್ಕೋಸ್ಕರ ಸಾಲಗಳಿಗೆ ಎದುರಾಗ್ತೀರಾ. ಅನಗತ್ಯ ವಸ್ತುಗಳಿಗೆ ಸಾಲ ಮಾಡೋದಾಗಿರ್ಬೋದು, ಕ್ರೆಡಿಟ್ ಸಾಲ ಆಗಿರ್ಬೋದು, ಪರ್ಸನಲ್ ಸಾಲ ಆಗಿರ್ಬೋದು, ಕೈ ಸಾಲ ಆಗಿರ್ಬೋದು, ಬ್ಯಾಂಕ್ ಸಾಲ ಆಗಿರ್ಬೋದು, ಒಟ್ಟು ಟೋಟಲ್ ಆಗಿ ಸಾಲನೋ ಸಾಲ ನಿಮ್ಮ ಜೀವನನೇ ಕವರ್ ಮಾಡ್ಬಿಟ್ಟಿರುತ್ತೆ ಸಾಲದಿಂದ. ಈ ಸಾಲಗಳಿಗೆ ಹೊಣೆಗಾರರು ಯಾರು? ನೀವೇ. ಸಾಲ ಮಾಡಿರೋರು ಯಾರು? ನೀವೇನೆ. ಸಾಲ ತೀರಿಸಬೇಕಾಗಿರುವಂತವ್ರು ಯಾರು? ನೀವೇನೆ. ಸೊ ಈಗ ಸಾಲ ಅನ್ನೋಂಥದ್ದೇ ಒಂದು ಟ್ರೆಂಡಿಂಗ್ ಆಗ್ಬಿಟ್ಟೈತೆ. ಏನೇ ಒಂದು ಮಾಡ್ಬೇಕು ಅಂದ್ರೂ ಸಾಲ. ಫಸ್ಟ್ ಸೇವಿಂಗ್ ಏನ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ಲೆಕ್ಕ ಹಾಕೊಳ್ಳೋದಿಲ್ಲ. ಸಾಲ ಎಷ್ಟು ಮಾಡಿದೀರಾ ಅಂತ ಕೇಳಿ, ನಿಮ್ಮ ದುಡಿಮೆಗಿಂತ ಸಾಲ ಅನ್ನೋಂಥದ್ದೇ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಈಗ ಸಾಲನು ಕೂಡ ಟ್ರೆಂಡಿಂಗ್ ಆಗ್ಬಿಟ್ಟೈತೆ. ಈ ಕೆಲವೊಂದು ನಾನು ತುಂಬಾ ಎಲ್ಲಾ ಸಾಲನು ಹೇಳೋದಿಲ್ಲ, ನಂಗೆ 3 ಪಾಯಿಂಟ್ ಸಾಲಗಳು ಯಥೇಚ್ಛವಾಗಿ ಮಾಡುವಂತಹ ಸಾಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಿಂದ ಏನಾದ್ರೂ ನೀವು ಈ ರೀತಿ ತಪ್ಪನ್ನ ಮಾಡ್ತಾ ಇದ್ರೆ ಇವತ್ತೇ ಈಗ್ಲೇ ತಿದ್ದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 1 ಸಾಲ ಯಾವ್ದಪ್ಪ ಅಂದ್ರೆ, ಮೂಢನಂಬಿಕೆಗಳಿಗೆ ನೀವು ಮಾಡ್ತಕ್ಕಂತಹ ಸಾಲಗಳು. ಇದು ತುಂಬಾ ಇಂಪಾರ್ಟೆಂಟ್. ಈಗ ದೇವ್ರ ಮೇಲೆ ನಂಬಿಕೆ ಇಡಬೇಡಿ ಅಂತ ಹೇಳ್ತಾ ಇಲ್ಲ ನಾನು, ದೇವ್ರ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ದೇವ್ರನ್ನ ನಂಬಿದ್ದೀನಿ. ಹಾಗಂತ ಹೇಳ್ಬಿಟ್ಟು ದೇವ್ರ ಪೂಜೆಗೋಸ್ಕರ ಇಷ್ಟೊಂದು ಸಾಲದ ಸುಳಿನಲ್ಲಿ ಸಿಕ್ಕಾಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಹೇಗಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರ್ತಾನೆ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವನು ಒಂದು ಜಾತಕ ಕೇಳಿ ಮುಂದುವರೆದಿರ್ತಾನೆ. ಕೆಲವು ತಿಂಗಳುಗಳ ನಂತರನೋ ಕೆಲವು ವರ್ಷಗಳ ನಂತರನೋ ಆ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇರೋದಿಲ್ಲ. ಆಗ ಎದ್ರುಕೊಂಡು ಮತ್ತೆ ಆ ಜಾತಕನ ಅಂದ್ರೆ ಒಂದು ಭವಿಷ್ಯನ ಕೇಳೋದಕ್ಕೆ ಹೋಗ್ತಾನೆ. ಶಾಸ್ತ್ರ ಸಂಪ್ರದಾಯ ಅಂತ ಕೇಳಿದಂತ ಸಂದರ್ಭದಲ್ಲಿ, ನಿಮ್ಮದು ಜಾತಕದಲ್ಲಿ ಏನೋ ದೋಷ ಇದೆ, ಈ ಒಂದು ಸ್ಫಟಿಕ ಉಂಗ್ರನೋ ಇಲ್ಲ ಅಂತಂದ್ರೆ ಒಂದು ಈ ತರದ್ದು ಒಂದು ಉಂಗ್ರನ ಹಾಕೊಂಡ್ರೆ, ದೇವ್ರ ಉಂಗ್ರನ ಹಾಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಆ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅಮೌಂಟ್ ನ ಕೊಟ್ಟು
ಆ ಕೆಲಸನ ಮಾಡಿ ಮುಗಿಸ್ತಾನೆ. ಇನ್ನು ಕೆಲವು ದಿನಗಳ ನಂತರ ಇದು ಬಿಸ್ನೆಸ್ ಇಂಪ್ರೂವ್ ಆಗೋದಿಲ್ಲ, ಮತ್ತೆ ಹೋಗ್ತಾರೆ. ಮತ್ತೆ ಹೋಗಿ ಕೇಳಿದಾಗ ಅವ್ರಿಗೂ ದುಡ್ಡು ಕಿತ್ಕೊಳ್ಳುವಂತಹ ಆಸೆ ಇರುತ್ತೆ. ಸೊ ಇವರು ಒಂಥರ ಕುರಿ ಬಕ್ರಗಳ ಕಂಡಂಗ್ ಕಾಣ್ತಾ ಇರ್ಬೋದು. ಅಂತ ಸಂದರ್ಭದಲ್ಲಿ ಇವ್ನು ಏನ್ ಹೇಳಿದ್ರು ನಂಬ್ತಾನೆ, ತಾಳು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಆ ಜ್ಯೋತಿಷ್ಯಗಳು ಅಂತ ಇರ್ತಾರಲ್ಲ, ಅವರು ಆ ಜಾಗದಲ್ಲಿ ಏನೋ ಒಂದು ವಾಸ್ತು ದೋಷ ಇದೆ, ಸೊ ಹಾಗಾಗಿ ನೀನು ಒಂದು ಹೋಮನ ಮಾಡಿಸ್ಬೇಕು, ಹೋಮಗೆ ಇಷ್ಟು ಲಕ್ಷ ಖರ್ಚಾಗುತ್ತೆ, ಇದೊಂದು ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅವ್ರು ಹೇಳಿದಾಗ ಇವ್ನಿಗೊಂದು ಮನ್ಸಿಗೆ ಸಮಾಧಾನ ಆಗುತ್ತೆ. ಅಪ್ಪ ಇಷ್ಟೇ ದುಡ್ಡು ಖರ್ಚು ಮಾಡಿದೀನಂತೆ, ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಂತೆ, ಇನ್ನೇನು 1 ಲಕ್ಷ 2 ಲಕ್ಷ ಅಲ್ವಾ, ಎಲ್ಲೋ ಒಂದ್ ಹತ್ರ ಬಡ್ಡಿ ಗಿಡ್ಡಿಗೆ ಅಂತ ಇಸ್ಕ ಬಂದು ಅದನ್ನ ಕ್ಲಿಯರ್ ಮಾಡ್ಬಿಟ್ರಾಯ್ತು, ಅಂದ್ರೆ ಹೋಮ ಯಜ್ಞಗಳನ್ನ ಮುಗಿಸ್ಬಿಟ್ರಾಯ್ತು, ಅಲ್ಲಿಗೆ ನಾನು ನೆಮ್ಮದಿಯಾಗಿ ನನ್ನ ಬಿಸ್ನೆಸ್ ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಮತ್ತೆ ಲಾಭದ ಮೇಲೆ ಲಾಭ ಪಡಿಬಹುದು ಅಂತ ಹೇಳಿ ಸಾಲ ಮಾಡಿ ಆ ಜ್ಯೋತಿಷ್ರು ಏನ್ ಹೇಳಿರ್ತಾರೋ ಅದನ್ನ ಫಿನಿಶ್ ಮಾಡ್ತೀವಿ. ಸೊ ಇಲ್ಲಿ ಅದು ಇಂಪ್ರೂವ್ ಆಗೋದಿಲ್ಲ. ಯಾಕಂದ್ರೆ ನೀವು ನಂಬಿರೋದು ಜ್ಯೋತಿಷ್ಯಗಳನ್ನ. ದೇವ್ರು ಬಂದು ನಿಮ್ಮ ಹತ್ರ ಯಾವ್ದೇ ಕಾರಣಕ್ಕೂ ನನ್ಗೆ ಹಿಂಗ್ ಮಾಡಪ್ಪ ಅಂತ ಹೇಳಿರೋದಿಲ್ಲ. ಜ್ಯೋತಿಷ್ಯನ ಮಾತು ಕೇಳ್ಕೊಂಡು ಆ ಕೆಲಸಗಳನ್ನ ಮಾಡಿ ನೀವು ಸಾಲಗಾರರಾಗಿರ್ತೀರಾ. ದೇವ್ರು ಇದ್ರಲ್ಲಿ ಹೊಣೆಗಾರಿಕೆ ಆಗಿರೋದಿಲ್ಲ, ನೀವು ಹೊಣೆಗಾರಿಕೆ ಆಗಿರ್ತೀರಾ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ರೈತನು ಕೂಡ ದೇವರನ್ನ ನಂಬಿ ದುಡಿಮೆ ಮಾಡ್ತಾನೆ. ಇದು ಒಂದು ನಂಬಿಕೆ ಅಂತ ಹೇಳ್ಬೋದು. ಇದ್ರ ಬದಲಾಗಿ ದೇವ್ರನ್ನ ನಂಬಿ ಬೀಜನು ಕೂಡ ಬಿತ್ತಿದ್ದಾನೆ, ದೇವ್ರು ನೋಡ್ಕೊಳ್ತಾನೆ ಅಂತ ಅಂದ್ರೆ ದೇವ್ರು ಆಗ್ತಾನ? ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ. ಇಲ್ಲಿ ನೀವು ದುಡಿಮೆಯನ್ನ ಬಿಟ್ಟು ಪೂಜೆ ಪುನಸ್ಕಾರ ದೇವ್ರನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಹಂಗ ಅಂದ್ಬಿಟ್ಟು ಮೂಢನಂಬಿಕೆಗಳಿಂದ ನಮ್ಮ ಅದೃಷ್ಟ ಬದಲಾಗ್ಬಿಡುತ್ತೆ, ನಮ್ಮ ಕಷ್ಟ ದೂರ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಇದು ನಿಜವಾಗ್ಲೂ ಮೂರ್ಖತನ. ಅಲ್ಲಿ ದುಡ್ಡು ವ್ಯರ್ಥ ಆಗುತ್ತೆ, ಜೊತೆಗೆ ನಿಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ನೀವು ಸಾಲ ಮಾಡ್ಬೇಕಾಗುತ್ತೆ. ಇಲ್ಲಿ ದೇವರನ್ನ ನಂಬಿ ಭಕ್ತಿಯಿಂದ ಪ್ರಾರ್ಥಿಸಿ ಧ್ಯಾನಿಸಿ ನಿಮ್ಮ ಕಷ್ಟನ ಅವನ ಹತ್ರ ಶೇರ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರಿಂದ ನಿಮ್ಗೆ ಒಂದು ಒಳ್ಳೆ ಮಾರ್ಗ, ಒಂದು ಒಳ್ಳೆ ಆಶೀರ್ವಾದ ಸಿಗ್ಬೋದು. ಅದ್ ಬಿಟ್ಟು ಇಲ್ಲ ದೇವ್ರೇ ಎಲ್ಲ ನೋಡ್ಕೊಬಿಡ್ತಾನೆ ಅಂದ್ಬಿಟ್ಟು ಕೈ ಕಟ್ಟೆ ಹಾಕೊಂಡ್ ಕುತ್ಕೊಂಡ್ರೆ ನೀವು ಕೈ ಕಟ್ಟೆ ಹಾಕೊಂಡೇ ಕುತ್ಕೋಬೇಕಾಗುತ್ತೆ. ಸಾಲ ಮಾಡಿ ದೇವ್ರು ನಂಗೆ ಇದನ್ನೆಲ್ಲ ಮಾಡಪ್ಪ ಅಂತ ಯಾವ್ದೇ ಕಾರಣಕ್ಕೂ ಹೇಳೋದಿಲ್ಲ. ಸಾಲನ ನೀವು ಮಾಡಿದ್ರೆ ನಿಮ್ಮ ದುಡಿಮೆಯಿಂದಲೇ ಆ ಸಾಲನ ತೀರಿಸ್ಬೇಕೆ ಹೊರತು ದೇವ್ರು ಬಂದು ಸಾಲನ ತೀರಿಸೋದಿಲ್ಲ, ಅಥವಾ ಆ ಜ್ಯೋತಿಷ್ಯರು ಹೇಳಿರ್ತಾರಲ್ಲ ಅವ್ರು ಬಂದು ನಿಮ್ಮ ಸಾಲನ ತೀರಿಸೋದಿಲ್ಲ. ಸೊ ಹಾಗಾಗಿ ನಂಬಿಕೆ ಅನ್ನುವಂಥದ್ದು ದೇವ್ರ ಮೇಲೆ ಇರ್ಲಿ, ನಿರ್ಧಾರ ಅನ್ನುವಂಥದ್ದು ನಿಮ್ಮ ಬುದ್ಧಿವಂತಿಕೆ ಹಾಗೂ ಲೆಕ್ಕಾಚಾರದ ಮೇಲೆ ಇರ್ಲಿ. ಈ ಫಲಿತಾಂಶ ಅನ್ನುವಂಥದ್ದನ್ನ ನಿಮ್ಮ ದುಡಿಮೆನೆ ತಂದ್ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 2 ಟ್ರೆಂಡಿಂಗ್ ಸಾಲ ಯಾವ್ದಪ್ಪ ಅಂತ ಅಂದ್ರೆ, ಬೇಗ ದುಡ್ಡು ಮಾಡ್ಬೇಕು ಅನ್ನೋಂತಹ ಆಸೆಯಿಂದ ಬೆಟ್ಟಿಂಗ್ ಕಡೆ ಅಂತ ನಿಮ್ಮ ಒಲವನ್ನ ತೋರಿಸುವಂಥದ್ದು. ಇಲ್ಲಿ ಬೇಗ ದುಡ್ಡು ಮಾಡ್ಬೇಕಲ್ಲ, ಹಾಗಾಗಿ ನೀವು ಒಂದು ಬೆಟ್ಟಿಂಗ್ ನ ಕಟ್ತೀರಾ ಅಂತ ಅಂದ್ರೆ ಅದು 1 ಸಲ 2 ಸಲ ಗೆದ್ದಾಗ ನಿಮ್ಗೆ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಬರುತ್ತೆ. ಒಂದೇ ಒಂದು ಚೂರು ಶ್ರಮ ಇಲ್ದೇನೆ, ಒಂದು ಹನಿ ಬೆವ್ರನ್ನು ಕೂಡ ಬೆಳೆಸ್ತೇನೆ ನಾನು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದೆ ಅನ್ನುವಂಥದ್ದು ನಿಮ್ಮ ಮೈಂಡ್ಗೆ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಯಾವಾಗ ಬರುತ್ತೋ ನೀವು ಅವಾಗ ಯಾವ್ದೇ ಕಾರಣಕ್ಕೂ ಆ ಬೆಟ್ಟಿಂಗ್ ಇಂದ ಹಿಂದೆ ಬರೋದಿಲ್ಲ. 1-2 ಸಲ ಬರುತ್ತೆ, ಅಕಸ್ಮಾತ್ 50,000 1 ಲಕ್ಷ ಬಂತು ಅನ್ನೋಂಥ ಸಂದರ್ಭದಲ್ಲಿ ಖುಷಿ ಪಡ್ತೀರಾ. 2-3 ಲಕ್ಷ ಹೋದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾವು ಹೋಗಿರೋ ದುಡ್ಡಾದ್ರೂ ಬರ್ಲಿ ಅನ್ನೋ ಅಂತ ಒಂದು ಮನೋಭಾವನೆ ಇಟ್ಕೊಂಡು ಪುನಃ ಮತ್ತೆ ದುಡ್ಡನ್ನ ಕಟ್ತೀರಾ. ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆದ ನಂತರ ಕ್ರೆಡಿಟ್ ಕಾರ್ಡ್ ಸಾಲನ ಮಾಡುವಂತದ್ದಾಗಿರ್ಬೋದು, ಇಲ್ಲ ಪರ್ಸನಲ್ ಸಾಲ ಮಾಡುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಕೈ ಸಾಲ ಮಾಡುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಹತ್ರ ಇರುವಂತಹ ಒಂದು ಕೆಲವು ವಸ್ತುಗಳನ್ನ ಅಂದ್ರೆ ಅಸೆಟ್ಸ್ ಗಳನ್ನ ಮಾರೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿ ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅದು ಬಂದ್ರೆ ಓಕೆ, ಬರ್ಲಿಲ್ಲ ಅನ್ನೋಂತ ಸಂದರ್ಭದಲ್ಲಿ ನಿಮ್ಗೆ ಬದ್ದದ್ದನ್ನೆಲ್ಲ ಕಳ್ಕೊಂಡ ನಂತರ ನಿಮ್ಮ ಜೀವನದಿಂದ ದೂರ ಮಾಡ್ಕೊಳ್ಳುವಂತಹ ನಿರ್ಧಾರನ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಶ್ರಮ ಇಲ್ದೇನೆ ಇರುವಂತಹ ದುಡಿಮೆಯಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದು ವ್ಯರ್ಥ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅತಿ ಆಸೆಯಿಂದ ನಾನು ಬೇಗ ಶ್ರೀಮಂತ ಆಗ್ಬೇಕು ಅಂತ ನೀವು ಕನಸನ್ನ ಕಂಡಿದ್ದೆ ಆದ್ರೆ ನೀವು ಸಾಲ್ಗಾರ ಆಗೋದಂತೂ ಖಂಡಿತ. ಸೊ ಇಲ್ಲಿ ಶ್ರಮ ಇಲ್ದೇನೆ ಇರುವಂತಹ ದುಡಿಮೆಯಿಂದ ಬೇಗ ಶ್ರೀಮಂತರಾಗ್ತೀವಿ ಅನ್ನೋಂಥದ್ದನ್ನ ಬಿಟ್ರೆ ನೀವು ಸಾಲ್ಗಾರ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 3 ಟ್ರೆಂಡಿಂಗ್ ಸಾಲ ಯಾವ್ದು ಗೊತ್ತಾ? ಆಡಂಬರ ಸಮಾರಂಭಗಳಿಗೆ ನೀವು ಮಾಡುವಂತಹ ಸಾಲಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ಬೇಕು ಅಂದ್ರೆ, ನಿಮ್ಮ ಮಗಳನ್ನ ಮದುವೆ ಮಾಡ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಅಲ್ಲಿ ಆಗುವಂತಹ ಖರ್ಚು ಕೇವಲ ಒಂದು ಸಿಂಪಲ್ ಆಗಿ ಮಾಡ್ತೀನಿ ಅಂದ್ರೆ ಒಂದು 10-15 ಲಕ್ಷನೇ ಅಂತ ಇಟ್ಕೊಳ್ಳಿ. ಆದ್ರೆ ನೀವು ಯೋಚನೆ ಮಾಡುವಂಥದ್ದು 10-15 ಲಕ್ಷನಾ? ಇಲ್ಲ, ನಾನು ಒಂದು 20-25 ಲಕ್ಷದವರೆಗೆ ಸಾಲ ಮಾಡ್ಬೇಕು. ಯಾಕಂತ ಅಂದ್ರೆ ನನ್ಗೆ ಬಂಧು ಬಳಗ ಜಾಸ್ತಿ, ಮರ್ಯಾದೆ ಪ್ರಶ್ನೆ, ಜನ ಏನ್ ಅನ್ಕೊಳ್ತಾರೋ, ನನ್ಗೆ ಇರೋಳು ಒಬ್ಳೆ ಮಗಳು, ನಾನು ಯಾರಿಗೋಸ್ಕರ ಎಲ್ಲಾನು ಮಾಡ್ತಾ ಇದ್ದೀನಿ, ಇವಳಿಗೋಸ್ಕರ ಸಾಲ ಮಾಡಿದ್ರು ಏನ್ ತಪ್ಪು ಅಂತೆಲ್ಲ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡು
ಅಲ್ಲಿ ಆಗುವಂತಹ ಕೇವಲ 10-15 ಲಕ್ಷದಿಂದ ಮದ್ವೆನ ಮಾಡಿ ಮುಗಿಸ್ತೇನೆ ಇನ್ನು 10-15 ಲಕ್ಷನ ಮೈ ಮೇಲೆ ಎಳ್ಕೊಂಡು ಸಾಲ ಮಾಡುವಂತಹ ಸಂದರ್ಭಕ್ಕೆ ರೆಡಿಯಾಗಿರ್ತೀರಾ. ಸಾಲ ಮಾಡಿ ಕೂಡ ಮುಗಿಸ್ಬಿಡ್ತೀರಾ. ಆ ಮದ್ವೆನ ವಿಜೃಂಭಣೆಯಿಂದ ಮಾಡಿ ಮುಗಿಸ್ತೀರಾ. ಆದ್ರೆ ನಿಮಗೆ ಅಲ್ಲಿ ಸಿಗೋವಂಥದ್ದು ಒಂದೇ ದಿನ ಫಂಕ್ಷನ್, ಒಂದೇ ದಿನ ಚಪ್ಪಾಳೆ, ಒಂದೇ ದಿನ ಮರ್ಯಾದೆ. ಜನ ಅಲ್ಲಿ ನೀವು ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿದ್ರು ಆಹಾ ಹೆಂಗ್ ಮಾಡಿದ ಮದ್ವೆನ ಅಂತ ಅವತ್ತೊಂದಿನ ನೆನ್ಕೊಳ್ತಾರೆ. ಮಾಡ್ಲಿಲ್ಲ ಅಂತ ಅಂದ್ರೆ ಇವನೇನಪ್ಪ ಬಿಕಾರಿ ತರ ಮಾಡ್ದ ಅಂತಾನು ನೆನ್ಕೊಳ್ತಾರೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದನ್ನ ಮರ್ತ್ ಬಿಡ್ತಾರೆ. ಆದ್ರೆ ನೀವು ಅವತ್ತೊಂದು ದಿನಕ್ಕೆ ಮಾಡ್ಕೊಂಡಿರ್ತೀರ ಸಾಲನ, ಅದು ಒಂದೇ ಒಂದು ದಿನ ಫಂಕ್ಷನ್ಗೋಸ್ಕರ ನೀವು ಲೈಫ್ ಲಾಂಗ್ EMI ನ ಕಟ್ಟಬೇಕಾಗುತ್ತೆ, ಲೈಫ್ ಲಾಂಗ್ ಸಾಲ್ಗಾರ ಆಗ್ಬೇಕಾಗುತ್ತೆ. ಇಷ್ಟು ದಿನ ಕೂಡಿಟ್ಟಿದ್ದು ಹೋಯ್ತು, ಜೊತೆಗೆ ಸಾಲ ಮಾಡ್ಕೊಂಡಿರೋದನ್ನ ನಿಮ್ಮ ಮೈ ಮೇಲೆ ಎಳ್ಕೊಳ್ತೀರಾ. ಈ ರೀತಿ ಸಾಲ ಮಾಡಿ ಮದ್ವೆ ಮಾಡೋದ್ರಿಂದ ನೀವೊಬ್ರು ಸಫರ್ ಪಡೋದಿಲ್ಲ. ನಿಮ್ ಮಗಳು ಮದ್ವೆ ಆಗಿರ್ತಾಳಲ್ಲ, ಅವಳು ಕೂಡ ಸಫರ್ ಪಡ್ತಾಳೆ ಮುಂದಿನ ಜೀವನಕ್ಕೋಸ್ಕರ. ಯಾಕಂದ್ರೆ ಅವಳು ಗಂಡನ ಮನೆಗೆ ಹೋದ್ರು ಕೂಡ ನಮ್ಮಪ್ಪ ಈ ರೀತಿ ಸಾಲ ಮಾಡ್ಕೊಂಡ್ರಲ್ಲ ನನ್ ಮದ್ವೆಯಿಂದ ಅಂತ ಕೊರಗ್ತಾ ಇರ್ತಾಳೆ. ಮತ್ತೆ ನಿಮ್ಮ ಫ್ಯಾಮಿಲಿ ಕೂಡ ಕೊರಗ್ತಾ ಇರ್ಬೇಕಾಗುತ್ತೆ, ಮತ್ತೆ ನೀವು ಲೈಫ್ ಲಾಂಗ್ ಕೊರಗ್ತಾ ಇರ್ಬೇಕಾಗುತ್ತೆ. ಸೊ ಹೀಗಾಗಿ ಸಾಲ ಮಾಡಿ ಮದ್ವೆ ಮಾಡೋದ್ರ ಬದಲು ಇಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ನೀವೇನಾದ್ರೂ ಮಗಳಿಗೆ ಗಿಫ್ಟ್ ಆಗಿ ಕೊಡ್ಬೇಕು, ಮಗಳು ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಆಡಂಬರದಿಂದ ಸಮಾರಂಭಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಅವಳ ಹೆಸರಿನಲ್ಲೇ ಏನಾದ್ರೂ ಅವಳಿಗೆ ಮುಂದಕ್ಕೆ ಯೂಸ್ ಆಗ್ಲಿ ಅನ್ನೋ ರೀತಿ ಫಿಕ್ಸ್ಡ್ ಡೆಪಾಸಿಟ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಏನಾದ್ರೂ ಒಂದು ಪ್ರಾಪರ್ಟಿನ ಖರೀದಿ ಮಾಡಿ ಅವಳ ಹೆಸರಿಗೆ ಕೊಡೋದಾಗಿರ್ಬೋದು. ಆ ರೀತಿ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮಗಳ ಜೀವನ ಒಂದು ಉಜ್ವಲ ಜೀವನ ಆಗಿ ರೂಪುಗೊಳ್ಳುತ್ತೆ. ನೀವು ಏನು ಒಂದು ದಿನ ಖರ್ಚು ಮಾಡಿರ್ತೀರಲ್ಲ ಅದು ಇಂಪಾರ್ಟೆಂಟ್ ಅನ್ಸ್ಕೊಳ್ಳೋದಿಲ್ಲ. ಅವಳು ಇನ್ನು ಮುಂದೆ ಬಾಳಿ ಬದುಕ್ಬೇಕಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಮುಂದೆ ಬಾಳಿ ಬದುಕೋಕ್ಕೋಸ್ಕರ ಅವಳಿಗೆ ಏನ್ ಮಾಡ್ಬೇಕು ಭವಿಷ್ಯಕ್ಕೆ ಆ ದುಡ್ಡನ್ನಲ್ಲೇ ಮಾಡಿಡಿ, ಸಾಲ ಮಾಡಬೇಡಿ, ಇರೋ ದುಡ್ಡಲ್ಲಿ ಮಾಡಿ ಅವಳು ಒಂದು ಭವಿಷ್ಯನ ರೂಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ 3 ಟ್ರೆಂಡಿಂಗ್ ಸಾಲಗಳು ಏನು, ಯಾವ ರೀತಿ ನೀವು ಸಾಲಕ್ಕೆ ತುತ್ತಾಗ್ತೀರಾ ಅಂತ, ಸಾಲದ ಬಲೆಗೆ ಸಿಗಾಕೊಳ್ತೀರಾ ಅಂತ ನಿಮ್ಗೆ ತಿಳಿಸಿದೀನಿ. ಈ ರೀತಿ ಇವು ಟ್ರೆಂಡಿಂಗ್ ಸಾಲಗಳಾಗಿರೋದ್ರಿಂದ ನಿಮ್ಗೆ ತಿಳಿಸ್ಕೊಟ್ಟಿದ್ದು. ಇನ್ನು ಕೆಲವು ಸಾಲಗಳಿದೆ, ಅವೆಲ್ಲ ನಾರ್ಮಲ್ ಆಗಿ ಮಾಡ್ಕೊಳ್ಳುವಂಥದ್ದು. ಇವು ಯಥೇಚ್ಛವಾಗಿ ಬೇಗ ಸಾಲಗಳು ಫಾಸ್ಟ್ ಆಗಿ ಗ್ರೋ ಆಗುವಂಥವು. ಸೊ ಹಾಗಾಗಿ ನಿಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದು. ಈಗ ಯಾವ ರೀತಿ ಸಾಲದ ಬಲೆಗೆ ಸಿಗಾಕೊಂಡ್ರೋ ಇದರಿಂದ ಯಾವ ರೀತಿ ಹೊರಗಡೆ ಬರೋ ಅಂತದ್ದು ಅಂತ ಕೆಲವು ಟಿಪ್ಸ್ ಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಇದರಿಂದ ನಿಮ್ಗೆ ಯೂಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ಪಾಯಿಂಟ್ ಗಳನ್ನ ಹೇಳುವಂಥದ್ದು. ಫಸ್ಟ್ ನೀವು ಸಾಲ ಮಾಡ್ಬಿಟ್ಟಿರ್ತೀರಾ, ನನ್ನ ಹತ್ರ ಏನು ಇಲ್ಲ, ಇವಾಗ ಸಾಲವನ್ನು ತೀರ್ಸೋದೊಂದೇ ಬಾಕಿ, ಇಲ್ಲ ಜೀವನನ ಕೊನೆಗಳಿಸ್ಕೊಳ್ಳೋದೇ ಬಾಕಿ ಅನ್ನೋಂಥ ಸಂದರ್ಭದಲ್ಲಿ ಉಸಿರು ಕಟ್ಟೋ ಪರಿಸ್ಥಿತಿಗೆ ಬಂದಿರ್ತೀರಾ. ಅಂತ ಟೈಮ್ನಲ್ಲಿ ನೀವು ಸಾಲನ ಯಾವ ರೀತಿ ಕರೆಕ್ಟ್ ವೇನಲ್ಲಿ ಸಾಲನ ತೀರ್ಸೋದು ಅನ್ನೋಂಥದ್ದನ್ನ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಇದು ನಿಮ್ಗೆ ಯೂಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಅಷ್ಟೇನೆ. ನೀವು ಮೊದಲು ಮಾಡ್ಬೇಕಾಗಿರೋಂಥ ಕೆಲಸ ಯಾವ್ದಪ್ಪ ಅಂದ್ರೆ, ಫಸ್ಟ್ ನಿಮ್ಮ ಸಾಲ ಎಷ್ಟಿದೆ ಅಂತ ಫಸ್ಟ್ ಒಂದು ಪೇಪರ್ ನಲ್ಲಿ ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಸಾಲ ಎಷ್ಟಿದೆ, ಯಾರಿಗೆ ಎಷ್ಟು ಕೊಡ್ಬೇಕು, ನಾನು ಎಷ್ಟನ್ನ ಕಟ್ಕೊಳ್ತಾ ಹೋಗ್ಬೇಕು ಅನ್ನೋವಂಥದ್ದನ್ನೆಲ್ಲ ನೀವು ಫಸ್ಟ್ ಒಂದು ಪೆನ್ನು ಪೇಪರ್ ತಗೊಂಡು ನೀಟಾಗಿ ಒಂದು ಆ ಪೇಪರ್ ನಲ್ಲಿ ಬರ್ಕೊಳ್ಳಿ. ಆ ಟೈಮ್ ನಲ್ಲಿ ನಿಮಗೆ ಸಾಲ ಎಷ್ಟಿದೆ ಅನ್ನೋಂತಹ ಸಂಪೂರ್ಣ ಮಾಹಿತಿ, ಎಷ್ಟು ಬಡ್ಡಿನ ಕಟ್ಟಬೇಕು ಆ ಸಾಲಗಳಿಗೆ, ಯಾರಿಗೆ ಎಷ್ಟು ಕೊಡ್ಬೇಕು ಅನ್ನೋಂಥದ್ದೆಲ್ಲ ಸಂಪೂರ್ಣ ಮಾಹಿತಿ ಸಾಲದ ಬಗ್ಗೆ ನಿಮ್ಗೆ ತಿಳಿತಾ ಹೋಗುತ್ತೆ. ಅವಾಗ ನಿಮ್ಗೆ ಒಂದ್ ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ. ಸಾಲ ಇಷ್ಟಿದೆ ಅನ್ನೋದಕ್ಕಿಂತ ಸಾಲ ಇಷ್ಟಿದೆಯಲ್ಲಪ್ಪ, ಹೇಗೆ ಸಾಲ ತೀರ್ಸದೇ ಉಂಟಂತೆ, ಈಗ ಹೇಗೆ 1 by 1 ಆಗಿ ತೀರ್ಸ್ಕೊಳ್ತಾ ಹೋಗೋದು ಅನ್ನೋಂಥದ್ದು ಒಂದು ಕ್ಲಾರಿಟಿ ಬರುತ್ತೆ. ಒಂದು ಮೈಂಡ್ ಸೆಟ್ಗೆ ಒಂದು ಕ್ಲಾರಿಟಿ ಅನ್ನೋಂಥದ್ದು ಬರುತ್ತೆ. ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಇನ್ಕಮ್ ಎಷ್ಟು ಮತ್ತೆ ನಿಮ್ಮ ಸಾಲ ಎಷ್ಟು ಅನ್ನೋಂಥದ್ದನ್ನ ಪಟ್ಟಿ ಮಾಡ್ಕೊಳ್ಳಿ. ಎಷ್ಟು ಇಂಟ್ರೆಸ್ಟ್ ಇದೆ ಎಷ್ಟು ಇಂಟ್ರೆಸ್ಟ್ ನ ಕಟ್ಟಬೇಕು ಅನ್ನೋಂಥದ್ದನ್ನ ಪಟ್ಟಿ ಮಾಡ್ಕೊಳ್ಳಿ. ನಂಬರ್ 2 ಯಾವ್ದಪ್ಪ ಅಂದ್ರೆ, ನಿಮ್ಮ ಮನೆಯವ್ರ ಜೊತೆ ಫಸ್ಟ್ ಡಿಸ್ಕಷನ್ ಮಾಡಿ. ಯಾವ ರೀತಿ ಸಾಲ ಇದೆ ಅನ್ನೋಂಥದ್ದನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಈಗ ಸುಖದಲ್ಲಿ ಅವ್ರು ಇರ್ತಾರೆ ಅಂತ ಅಂದ್ರೆ ಕಷ್ಟದಲ್ಲೂ, ನಿಮ್ಮ ಕಷ್ಟದಲ್ಲೂ ಅವರು ಭಾಗಿಯಾಗುವಂಥದ್ದು ಅವರ ಕರ್ತವ್ಯ, ಅವ್ರದ್ದು ಒಂದು ಡ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಕೆಲವರು ನಿಮ್ಮ ದುಶ್ಚಟಗಳಿಗೆ ನೀವು ಸಾಲನ ಮಾಡ್ಕೊಂಡು ಇರೋದಾಗಿರ್ಬೋದು, ಆದ್ರೆ ಅವಾಗ ಅವ್ರಿಗೆ ಮನಸ್ಸಿಗೆ ಒಂದು ಕೆಟ್ಟ ಪರಿಣಾಮನ ಬೀರಿರುತ್ತೆ. ಆದ್ರೆ ನಿಮ್ಮನ್ನ ಬಿಟ್ಕೊಡೋ ಅಷ್ಟು ಕೆಟ್ಟ ಪರಿಣಾಮನ ಬೀರೋದಿಲ್ಲ. ಸೊ ಹಾಗಾಗಿ ಮನೆಯವ್ರ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ಹೀಗಿದೆ ಸಾಲ, ಯಾವ ರೀತಿ ತೀರಿಸ್ಬೇಕು ಅನ್ನೋಂಥದ್ದನ್ನೆಲ್ಲ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡಿ. ಆ ರೀತಿ ಡಿಸ್ಕಷನ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಅನ್ನೋಂಥದ್ದು ಸಿಗುತ್ತೆ. ಹೊಸ ಹೊಸ ಮಾರ್ಗಗಳು ನಿಮ್ಗೂ ಕೂಡ ಮನಸ್ಸಿನಲ್ಲಿ ಉಟ್ಕೊಳ್ಳುತ್ತೆ, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲನ ತೀರಿಸಬಹುದು ಅಂತ. ಮತ್ತೆ ಮನೆಯವರು ಎಲ್ಲರೂ ಕೂಡ ₹1 ಖರ್ಚು ಮಾಡ್ಬೇಕು ಅಂದ್ರೂ ಕೂಡ 100 ಸಲ ಯೋಚನೆ ಮಾಡ್ತಾರೆ. ಅದು ನಿಮ್ಗೆ ಸಾಲ ಬೇಗ ತೀರ್ಸೋದಕ್ಕೆ ಒಂದು ಮಾರ್ಗ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ಯಾಮಿಲಿ ಜೊತೆ ಫಸ್ಟ್ ಡಿಸ್ಕಷನ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ನಂಬರ್ 3 ಯಾವ್ದಪ್ಪ ಅಂದ್ರೆ, ಚೋಚೋ ಬಾತ್ ರೀತಿ ಸಾಲ ಮಾಡಿರ್ತಿರಲ್ಲ ಅದನ್ನ ಬಿಸಿ ಬೇಳೆ ಬಾತ್ ರೀತಿ ಕನ್ವರ್ಟ್ ಮಾಡಿ ಸಾಲನ ಅಂತ ಹೇಳ್ತೀನಿ. ಅಂದ್ರೆ ಚೋಚೋ ಬಾತಿಂದ ಬಿಸಿಬೇಳೆ ಬಾತ್ಗೆ ಕನ್ವರ್ಟ್ ಮಾಡಿ. ಯಾವ ರೀತಿ ಅಂತ ಅಂದ್ರೆ, ನೀವು ಚಿಕ್ಕ ಪುಟ್ಟ ಎಲ್ಲಾ ಕಡೆನೂ ಸಾಲ ಮಾಡ್ಬಿಟ್ಟಿರ್ತೀರಾ. ಈಗ ಒಂದು ಕ್ರೆಡಿಟ್ ಸಾಲ ಆಗಿರ್ಬೋದು, ಪರ್ಸನಲ್ ಸಾಲ ಆಗಿರ್ಬೋದು, ಕೈ ಸಾಲ ಆಗಿರ್ಬೋದು, ಬ್ಯಾಂಕ್ ಸಾಲ ಆಗಿರ್ಬೋದು, ಮತ್ತೆ ಶ್ರೀಶಕ್ತಿ ಸಾಲ ಅಂತ ಇರ್ತಾರಲ್ಲ ಆ ತರ ಸಾಲ ಆಗಿರ್ಬೋದು. ಎಲ್ಲ ಈಗ ಪೇ ಲೆಟರ್ ಅಲ್ಲಿ
ಸಾಲ ಆಗಿರ್ಬೋದು, ಈ ರೀತಿ ಎಲ್ಲ ಸಾಲಗಳು ಇರ್ತಾವಲ್ಲ, ಈ ಸಾಲಗಳೆಲ್ಲ ಒಂಥರ ಚೋಚೋಬಾಸ್ ಸಾಲಗಳ ರೀತಿ ಇರುತ್ತಲ್ವಾ. ಈ ಸಾಲಗಳನ್ನೆಲ್ಲ ನೀವು ಒಂದುಗೂಡಿಸಿ ಒಂದು ಸಾಲ ಮಾಡಿ. ನಾನು ಹೇಳ್ತಾ ಇರೋದು ಒಂದು ಸಾಲನ ಮುಚ್ಚಾಕೋದಕ್ಕೆ ಇನ್ನೊಂದು ಸಾಲ ಮಾಡಿ ಅಂತ ಹೇಳ್ತಾ ಇಲ್ಲ, ಹೊಸದಾಗಿ ಸಾಲ ಮಾಡಿ ಅಂತ ಹೇಳ್ತಾ ಇಲ್ಲ. ಈ ಸಾಲಗಳನ್ನೆಲ್ಲ ಅಲ್ಲಿ ಕಟ್ಟು, ಇಲ್ಲಿ ಕಟ್ಟು, ಇದು ಕಟ್ಟು, ಅದು ಕಟ್ಟು ಅಂತ ಹೋದ್ರೆ ಒಂಥರ ಪ್ರೆಸರ್ ಜಾಸ್ತಿಯಾಗಿ ನಿಮ್ ಮೈಂಡ್ ಒಂಥರ ಡಿಸಪಾಯಿಂಟ್ ಆಗುತ್ತೆ, ಒಂಥರ ಡಿಪ್ರೆಷನ್ಗೆ ಹೋಗೋ ರೀತಿ ಆಗೋಗುತ್ತಿರೋದು. ಎಲ್ಲ ಟೋಟಲ್ ಒಂದು 5 ಲಕ್ಷ ಇರುತ್ತೆ ಅಂತ ಅಂದ್ರೆ ನೀವೆಲ್ಲಾದ್ರೂ ಒಂದತ್ರ ಒಂದು 5 ಲಕ್ಷ ಇಲ್ಲ ಒಂದು 6 ಲಕ್ಷ ಈ ರೀತಿ ಸಾಲನ ತಗೊಂಡು ಈ ಚಿಕ್ಕ ಪುಟ್ಟ ಸಾಲಗಳು ಏನ್ ಮಾಡಿರ್ತೀರಾ, ಕೈ ಸಾಲ ಆಗಿರ್ಬೋದು, ಕ್ರೆಡಿಟ್ ಸಾಲ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಈ ರೀತಿ ಎಲ್ಲ ಸಾಲನ ತೀರಿಸಿ ಒಂದತ್ರ ಸಾಲನ ಕಟ್ಕೊಳ್ತಾ ಹೋಗಿ. ಬಂದಿದ್ದ ಆದಾಯದಲ್ಲಿ ನಿಮ್ಮ ಮನೆನ ಮೇಂಟೈನ್ ಮಾಡ್ತಾ ಸಾಲನ ತೀರಿಸ್ತಾ ಹೋದ್ರೆ ಬೇಗ ಸಾಲ ತೀರುತ್ತೆ. ಅದು ಚಿಕ್ಕ ಸಾಲ ಆಗಿರ್ಲಿ, ದೊಡ್ಡ ಸಾಲ ಆಗಿರ್ಲಿ, ನಾನಾ ರೀತಿ ಸಾಲ ಇದೆ ಅಂತ ಭಯ ಪಡೋದಕ್ಕಿಂತ ಒಂದತ್ರ ಸಾಲ ಇದೆ ಕಣಪ್ಪ, ಈ ಸಾಲನ ತೀರಿಸ್ಬಿಟ್ರೆ ಎಷ್ಟೋ ನೆಮ್ಮದಿ ಆಗುತ್ತೆ ಅನ್ನೋವಂಥದ್ದು ಮೈಂಡ್ ಬಂದಾಗ ನೀವು ಬೇಗ ಸಾಲನ ತೀರ್ಸೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ಭಯ ಅನ್ನೋಂಥದ್ದು ಇರೋದಿಲ್ಲ, ಸಾಲ ತೀರ್ಸೋದಕ್ಕೂ ಏನೋ ಒಂಥರ ಖುಷಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ಇನ್ನೊಂದು ಥಿಂಗ್ ಕೂಡ ಮಾಡಬಹುದು. ಅಲ್ಲ ಮೇಡಮ್, ಎಲ್ಲಾ ಕಡೆ ಸಾಲ ಮಾಡ್ಬಿಟ್ಟಿರ್ತೀವಿ, ಮತ್ತೆ ನಮ್ಗೆ ಯಾರು ಸಾಲ ಕೊಡ್ತಾರೆ ಅಂತ ನೀವು ಥಿಂಕ್ ಮಾಡ್ಬೋದು. ಆದ್ರೆ ಇಷ್ಟು ಸಾಲ ಮಾಡಿದಿರಂತೆ ಅಲ್ವಾ, ಈ ಚಿಕ್ಕ ಪುಟ್ಟ ಸಾಲಗಳೆಲ್ಲ ಮಾಡ್ಬೇಕಾದ್ರೆ ನಿಮ್ ಜೊತೆ ನಿಂತಿರ್ತಾರೆ, ನಿಮ್ಗೆ ಸಾಲ ಕೊಟ್ಟಿರ್ತಾರೆ. ಅಂಥದ್ರಲ್ಲಿ ಅವೆಲ್ಲ ಕೆಟ್ಟ ಸಾಲಗಳು ಅಂತ ಅಂದಾಗ ಈ ಸಾಲಗಳನ್ನೆಲ್ಲ ತೀರ್ಸೋದಕ್ಕೆ ಒಂದು ಒಳ್ಳೆ ಸಾಲ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಸಾಲ ಯಾರು ಕೊಡೋದಿಲ್ವಾ, ಕೊಡ್ತಾರೆ. ನೀವು ದಾರಿನ ರೂಪಿಸ್ಕೋಬೇಕಷ್ಟೇನೆ. 4ನೇದು ಯಾವ್ದಪ್ಪ ಅಂದ್ರೆ, ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಓನರ್ ಹತ್ರ ನಾಚಿಕೆ ಬಿಟ್ಟು ನೋಡಿ, ಸಾಲ ಮಾಡೋದಕ್ಕೆ ನಾಚಿಕೆ ಪಟ್ಟಿರೋದಿಲ್ಲ, ಇದು ಸಾಲ ತೀರ್ಸೋದಕ್ಕೋಸ್ಕರ ನೀವು ಹೇಳ್ತಾ ಇರುವಂತ ಮಾತಾಗಿರುತ್ತೆ. ಅದಕ್ಕೆ ನಾಚಿಕೆನ ಬಿಟ್ಟು, ಭಯ ಅನ್ನೋಂಥದ್ದನ್ನ ಬಿಟ್ಟು, ಹಿಂಜರಿಕೆ ಅನ್ನೋಂಥದ್ದನ್ನ ಬಿಟ್ಟು ನೀವು ಅವ್ರ ಹತ್ರ ಒಂದ್ ಸ್ವಲ್ಪ ಹೇಳ್ಕೊಡಿ, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರ್, ಈ ರೀತಿ ಸಾಲ ಆಗ್ಬಿಟ್ಟಿದೆ, ಸೊ ಕುತ್ತಿಗೆವರೆಗೂ ಬಂದಿದೆ, ಏನಾದ್ರೂ ಹೆಲ್ಪ್ ಮಾಡೋದಕ್ಕಾಗುತ್ತಾ? ಹೆಲ್ಪ್ ಅಂತ ಅಂದ್ರೆ ನೀವು ಫ್ರೀಯಾಗಿ ಕೊಡಿ ಅಂತ ಹೇಳ್ತಾ ಇಲ್ಲ, ನಾನು ಒಂದ್ ಸ್ವಲ್ಪ ತಿಂಗಳು ಅಡ್ವಾನ್ಸ್ ನ ಮುಂಚೆನೆ ಕೊಡಿ, ಒಂದ್ 6 ತಿಂಗಳು 7 ತಿಂಗಳು ಅಡ್ವಾನ್ಸ್ ನ ಮುಂಚೆನೆ ಕೊಡಿ, ನಂದಿಷ್ಟು ಸಾಲ ಇದೆ ಅಂತ ಫಸ್ಟ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರು ಅಡ್ವಾನ್ಸ್ ರೂಪದಲ್ಲಿ ನಿಮ್ಗೆ ಏನಾದ್ರು ಸಾಲನ, ಎಲ್ಲ ಪೂರ್ತಿ ಅಮೌಂಟ್ ಸಾಲ ಕೊಡ್ತಾರೆ, ನಿಮ್ಮ ಸಾಲ ಎಷ್ಟಿದೆಯೋ ಅವ್ರು ವಹಿಸ್ಕೋತಾರೆ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ಅಮೌಂಟ್ ನ ನಿಮ್ಗೆ ಕೊಟ್ಟಿದ್ರೆ, ಅಂದ್ರೆ ನೀವು ಚೆನ್ನಾಗಿ ಕೆಲಸ ಮಾಡಿ ಆನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಇಂಥ ಕೆಲಸಗಾರನ ನಾನು ಕಳ್ಕೋಬೇಕಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಏನಾದ್ರು ಒಂದು ಸಮ್ ಅಮೌಂಟ್, ಒಂದು 6 ತಿಂಗಳು ಅಡ್ವಾನ್ಸ್, ಒಂದು 8 ತಿಂಗಳು ಅಡ್ವಾನ್ಸ್ ಅಂತ ನಿಮ್ಮ ಸ್ಯಾಲ್ರಿ ಮೇಲೆ ಕೊಟ್ರೆ ಆ ದುಡ್ಡನ್ನ ನೀವು ಸಾಲ ಕಡೆ ಕನ್ವರ್ಟ್ ಮಾಡ್ಬೋದು. ಅಲ್ಲಿ ಅದು ಬಡ್ಡಿ ರಹಿತ ಆಗಿರೋದ್ರಿಂದ ನಿಮ್ಮ ಬಡ್ಡಿ ಸಹಿತ ಸಾಲಗಳೇನಿರುತ್ತೆ ಅದನ್ನ ನೀವು ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು, ಸ್ವಲ್ಪ ನೆಮ್ಮದಿ ಜೀವನನ ಲೀಡ್ ಮಾಡ್ಕೊಳ್ತಾ ಹೋಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 5 ಯಾವ್ದಪ್ಪ ಅಂದ್ರೆ, ಇಲ್ಲಿ ಫ್ರೆಂಡ್ಸ್ ಅಂಡ್ ಈಗ ಸಾಲ ಮಾಡಿದಂತ ಟೈಮ್ನಲ್ಲಿ ನಾವ್ ಯಾರ ಹತ್ರನೂ ಕೈ ಚಾಚಬಾರ್ದು. ಇನ್ಮೇಲೆ ಸಾಲ ಬಂದಂತ ಸಂದರ್ಭದಲ್ಲಿ, ಸಾಲ ಆದಂತ ಸಂದರ್ಭದಲ್ಲಿ ನಾವು ಫ್ರೆಂಡ್ ಸರ್ಕಲ್ ಹತ್ರನೇ ಹೋಗ್ಬಾರ್ದು, ರಿಲೇಟಿವ್ ಹತ್ರನೇ ಹೋಗ್ಬಾರ್ದು ಅಂತ ನಿಮ್ಮ ಮೈಂಡ್ ಹೇಳುತ್ತೆ. ಅದು ನಿಜನೂ ಕೂಡ ಹೌದು. ಆದ್ರೆ ಸುಮ್ನೆ ಸಾಲ ಮಾಡಿ ಸಾಯೋದಕ್ಕಿಂತ, ಮರ್ಯಾದೆ ಕಳ್ಕೊಂಡು ಸಾಯೋದಕ್ಕಿಂತ ಒಂದ್ ಸ್ವಲ್ಪ ಧೈರ್ಯ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಹತ್ರನೋ ಇಲ್ಲ ನಿಮ್ಮ ರಿಲೇಟಿವ್ಸ್ ಹತ್ರ, ರಿಲೇಟಿವ್ಸ್ ಅಂತ ಅಂದ್ರೆ ತುಂಬಾ ಈಗ ತಂಗಿ ಹತ್ರನೋ ತಮ್ಮನ ಹತ್ರನೋ ಒಂದ್ ಸ್ವಲ್ಪ ನಿಮ್ಮ ಕಷ್ಟನ ಈ ರೀತಿ ಆಗ್ಬಿಟ್ಟೈತೆ ಅಂತ ಅಂದಾಗ ಒಡ ಹುಟ್ಟಿದವರು ಯಾವ್ದೇ ಕಾರಣಕ್ಕೂ ಅಷ್ಟಾಗ್ಲಿಲ್ಲ ಅಂದ್ರೂ ಒಂದಿಷ್ಟನಾದ್ರೂ ಕೊಟ್ಟು ನಿಮ್ ಮರ್ಯಾದೆನ ಕಾಪಾಡ್ತಾರೆ. ನಿಮ್ ಫ್ರೆಂಡ್ ಸರ್ಕಲ್ ಹತ್ರ ಏನಾದ್ರು ನಿಮ್ಮ ಸಾಲದ ಬಗ್ಗೆ ಡಿಸ್ಕಷನ್ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಹತ್ರ ಹೇಳ್ಕೊಳ್ಳಿ, ನೀನೊಂದಿಷ್ಟು ಅಂತ ನನ್ನ ಸಾಲ ಏನಿದೆಯಾ ಅಷ್ಟಕ್ಕೆ ಕೊಡು, ನಾನು ಸೇರಿಸಿ ಕೊಡ್ತೀನಿ ಅಂತ. ಅಲ್ಲೂ ಕೂಡ ಬಡ್ಡಿ ರಹಿತ ಅನ್ನುವಂಥದ್ದಾಗುತ್ತೆ. ಅದನ್ನ ನಿಮ್ಮ ಬಡ್ಡಿ ಸಹಿತಕ್ಕೆ ಕನ್ವರ್ಟ್ ಮಾಡಿದ್ರೆ ಅಲ್ಲೂ ಕೂಡ ನಿಮ್ಮ ಸಾಲ ಕಮ್ಮಿ ಆಗ್ತಾ ಹೋಗುತ್ತೆ. ನಂಬರ್ 6 ಯಾವ್ದಪ್ಪ ಅಂದ್ರೆ, ಮನೆಯಲ್ಲಿ ಉಪಯೋಗಿಸ್ತೇನೆ ಇರುವಂತಹ ವಸ್ತುಗಳನ್ನ ಮಾರಿ ನಿಮ್ಮ ಸಾಲನ ತೀರ್ಸೋದಕ್ಕೆ ಟ್ರೈ ಮಾಡಿ. ಇದರಿಂದ ಯಾವ್ದು ತಪ್ಪಿಲ್ಲ. ಯಾಕೆ ಸಾಲ ಮಾಡಿರೋದಕ್ಕೆ ಮನೇಲಿರೋ ವಸ್ತುಗಳನ್ನ ಮಾರ್ಬಿಟ್ಟು ಸಾಲ ತೀರ್ಸ್ಬೇಕಾ ಅಂತ ಜನಗಳು ಆಡ್ಕೊಂಡು ನಗ್ತಾರೆ ಅಂದ್ರೆ ತಪ್ಪೇನಿಲ್ಲ. ಅವ್ರ ಮನೆ ವಸ್ತುನ ನೀವು ಮಾರ್ತಾ ಇಲ್ಲ, ನಿಮ್ಮ ಮನೆ ವಸ್ತುನ ನಿಮ್ಮ ಸಾಲ ತೀರ್ಸೋದಕ್ಕೋಸ್ಕರ, ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾರ್ತಾ ಇರುವಂತದ್ದು. ಅದು ಉಪಯೋಗ ಇಲ್ದೇನೆ ಇರುವಂತಹದನ್ನ ನೀವು ಮಾರ್ತಾ ಇರುವಂತದ್ದು. ಸೊ ನೀವಿವತ್ತು ಅದನ್ನ ಮಾರಿ ನಿಮ್ಮ ಸಾಲನ ತೀರಿಸ್ಕೊಂಡ್ರೆ ನಿಮ್ಮ ಸಾಲ ಬೇಗ ತೀರ್ದಷ್ಟು ಅಂತ ಎಲ್ಲ ಒಳ್ಳೆ ರೀತಿಯಾದಂತ ಸಂದರ್ಭದಲ್ಲಿ ನೀವು ಅಂತ ಡಬಲ್ ವಸ್ತುನ ತಗೊಬಂದು ಮನೇಲಿ ಇಟ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಅನ್ನೆಸೆಸರಿ ವೆಹಿಕಲ್ ನ ಸುಮ್ನೆ ನಿಮ್ಮ ಮನೆ ಪಾರ್ಕಿಂಗ್ ನಲ್ಲಿ ಇಟ್ಕೊಂಡಿರ್ತೀರಾ, ಅದ್ ಯಾವತ್ತೋ ಒಂದಿನ ಯೂಸ್ ಆಗುತ್ತೆ ಅನ್ನೋಂತ ಸಂದರ್ಭದಲ್ಲಿ ನೀವು ಅದನ್ನ ಸೇಲ್ ಮಾಡಿ ನಿಮ್ಮ ಸಾಲನ ತೀರಿಸ್ಕೊಳ್ಳೋದಾಗಿರ್ಬೋದು. ಇಲ್ಲಾಂದ್ರೆ ಗೋಲ್ಡ್ ನ ಇಟ್ಟಿರ್ತೀರಾ, ಮುಂದಕ್ಕೆ ಬೇಕಾದ್ರೆ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ನಾನು ಸಾಲ ಇರೋ ಉದ್ದೇಶದಿಂದ ನಾನು ಈ ಐಡಿಯಾನ ನಿಮ್ಗೆ ಹೇಳ್ತಾ ಇರುವಂತದ್ದು. ಮರ್ಯಾದೆಗಿಂತ ನಿಮ್ಮ
ಸಾಲ ತೀರ್ಸೋ ಮರ್ಯಾದೆಗಿಂತ ನಿಮ್ಮ ಗೋಲ್ಡ್ ರೇಟ್ ಜಾಸ್ತಿ ಆಗೋದು ಇದ್ರ ಮುಂದೆ ಯಾವ ಲೆಕ್ಕನೂ ಇಲ್ಲ. ಸೊ ಹಾಗಾಗಿ ಗೋಲ್ಡ್ ನ ಮಾರಿ ಸಾಲನ ತೀರ್ಸೋದಾಗಿರ್ಬೋದು, ಕೆಲವು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಏನಾದ್ರೂ ಇದ್ರೆ ಯೂಸ್ ಆಗದೇನೆ ಇರುವಂತವು ಸೇಲ್ ಮಾಡಿ, ತೊಂದರೆ ಇಲ್ಲ. ಅದರಿಂದ ಏನು ಲಾಭ ಇಲ್ಲ ಅನ್ನೋದಕ್ಕಿಂತ ವಸ್ತುಗಳನ್ನ ಮಾರಿ ನಿಮ್ಮ ಸಾಲನ ತೀರ್ಸೋದಾಗಿರ್ಬೋದು. ಮುಂಚೆ ಏನೋ ಒಂದು ಅಸೆಟ್ಸ್ ನ ಅಂದ್ರೆ ಒಂದು ಪ್ರಾಪರ್ಟಿನ ಖರೀದಿ ಮಾಡಿರ್ತೀರಾ ಅಂದ್ರೆ ಯಾರು ನಿಮ್ಗೆ ಸಹಾಯ ಮಾಡದೇ ಇರುವಂತ ಸಂದರ್ಭದಲ್ಲಿ ಆ ಪ್ರಾಪರ್ಟಿನ ಮಾರಿ ಸಾಲನ ತೀರಿಸಿ ನೆಮ್ಮದಿ ಜೀವನ ನಡೆಸಿ ಅಂತ ಪ್ರಾಪರ್ಟಿ ನೀವು ಮತ್ತೊಂದಿನ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಸ್ವಾರ್ಥ ಅನ್ನೋವಂಥದ್ದು ಏನಿಲ್ಲ, ಎಲ್ಲ ನಿಮ್ಗೋಸ್ಕರ ಅನ್ನೋಂಥದ್ದನ್ನ ಐಡಿಯಾನ ನಾನು ಕೊಟ್ಟಿರೋವಂಥದ್ದು. ಈ ಗೋಲ್ಡ್ ಮಾರೋದಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಮಾರೋದಾಗಿರ್ಬೋದು, ನಿಮ್ಮ ಓಲ್ಡ್ ವೆಹಿಕಲ್ಸ್ ಗಳನ್ನ ಮಾರೋದಾಗಿರ್ಬೋದು, ನೀವು ಮಾಡಿರುವಂತಹ ಪ್ರಾಪರ್ಟಿನ ಮಾಡೋದಾಗಿರ್ಬೋದು. ಅಲ್ಲಿ ಪ್ರಾಪರ್ಟಿ ಮಾರಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ನೀವು ಅನ್ಕೊಳ್ಳೋದ್ರ ಬದಲು ಇಲ್ಲಿ ನನ್ನ ಸಾಲ ತೀರುತ್ತೆ, ನನ್ನನ್ನ ನಂಬಿರೋರ ಜೊತೆ ನಾನು ಬದುಕ್ಬೋದು, ಮುಂದೆ ಅಂತ ಪ್ರಾಪರ್ಟಿನ ತಗೊಳ್ಬಹುದು ಅನ್ನೋಂಥದ್ದನ್ನ ನೀವು ಮೈಂಡ್ಗೆ ಹಾಕೊಳ್ಬೇಕು ಅಷ್ಟೇನೆ. ಇದು ಯಾವುದೇ ರೀತಿಯಾದಂತಹ ಕೆಟ್ಟ ಉದ್ದೇಶ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 7 ಯಾವ್ದಪ್ಪ ಅಂದ್ರೆ ಹೆಚ್ಚು ಆದಾಯ ಬರೋ ರೀತಿ ಇನ್ಕಮ್ ನ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಸಂಬಳಕ್ಕಿಂತ ಒಂದು 5,000 ಜಾಸ್ತಿ ಬರೋ ರೀತಿ ನೀವು ಇನ್ಕಮ್ ನ ಮಾಡಿದ್ರು ಕೂಡ ವರ್ಷಕ್ಕೆ 60,000 ಆಯ್ತು. ಆ ವರ್ಷಕ್ಕೆ 60,000 ಅಂದ್ರೆ ನೀವು ಯಾವ್ದಾದ್ರು ಒಂದು ಹೈ ಇಂಟ್ರೆಸ್ಟ್ ರೇಟ್ ಇರುವಂತಹ ಬಡ್ಡಿ ಸಾಲನೆ ತೀರಿಸಬಹುದು. ಸೊ ಅಂದ್ರೆ ಬಡ್ಡಿಗಾದ್ರೂ ದುಡ್ಡುಗೆ ಹೋಗ್ಲಿಲ್ಲ ಅಂದ್ರೂ ಅಸ್ಲಿಗೆ ಹೋಗ್ಲಿಲ್ಲ ಅಂತ ಅಂದ್ರೂ ಬಡ್ಡಿನಾದ್ರೂ ಕಟ್ಕೊಳ್ತಾ ಹೋಗ್ಬೋದು. ಒಂದು 5,000 ಎಕ್ಸ್ಟ್ರಾ ಇನ್ಕಮ್ ನ ನೀವು ಮಾಡಿದ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೆಲಸದಲ್ಲೇ OT ಅಂದ್ರೆ ಓವರ್ ಟೈಮ್ ಮಾಡೋದಾಗಿರ್ಬೋದು, ಸೈಡ್ ಇನ್ಕಮ್ ಕೆಲಸ ಅಂತ ಅಂದ್ರೆ ಮನೆಯಲ್ಲೇ ಏನಾದ್ರು 0 ಇನ್ವೆಸ್ಟ್ಮೆಂಟ್ ಆದ್ರೂ ಸರಿ, ಇಲ್ಲಾಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡೋದಾಗಿರ್ಬೋದು, ಮತ್ತೆ ಆನ್ಲೈನ್ ಬಿಸ್ನೆಸ್ ಮಾಡೋದಾಗಿರ್ಬೋದು. ಬಟ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಮೈಂಡು ನಿಮ್ದೇನಿದ್ರು ದುಡ್ಡು ಕಳ್ಕೊಳ್ಳೋದಾಗಿರ್ಬಾರ್ದು, ದುಡ್ಡು ಪಡ್ಕೊಳ್ಳೋ ರೀತಿ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಸೈಡ್ ಇನ್ಕಮ್ಗಳನ್ನ ನೀವು ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ಆದಾಯನ ಬರೋ ಮಾಡ್ಕೊಂಡ್ರೆ ನಿಮ್ಮ ಸಾಲ ಬೇಗ ತೀರಿಸಬಹುದು, ಮತ್ತೆ ಬಡ್ಡಿ ಸಹಿತ ಇರೋದನ್ನ ಬಡ್ಡಿ ರಹಿತ ಮಾಡ್ಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 8 ಯಾವ್ದಪ್ಪ ಅಂತ ಅಂದ್ರೆ, ನೀವೇನಾದ್ರೂ ಕೆಲವೊಂದ್ಸಲ ಸಾಲ ಎಷ್ಟೇ ಮಾಡಿದ್ರು ಕೂಡ ಹೂಡಿಕೆ ಅನ್ನೋಂಥದ್ದನ್ನ ಮಾಡ್ತಾ ಇರ್ತೀವಿ. ಅವಾಗ ಅಯ್ಯೋ ಇದು ಮುಂದಕ್ಕಾಗುತ್ತೆ ಅಂತ ಇಡೋದ್ರ ಬದಲು ಆ ಕ್ಷಣ ಆ ದಿನ ನಿಮ್ಮ ಒಂದು ನೆಮ್ಮದಿ ಜೀವನನ ಕಲ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಸೇವಿಂಗ್ ಇಲ್ಲ ಅಂತ ಅಂದ್ರೆ ನೀವು ಹೂಡಿಕೆ ಮಾಡಿರುವಂತಹ ಹಣನ ರಿಟರ್ನ್ಸ್ ತಗೊಂಡು ನಿಮ್ಮ ಸಾಲಗಳನ್ನ ತೀರಿಸಿದ್ದಾದ್ರೆ ಬೇಗ ಸಾಲ ತೀರುತ್ತೆ, ಸ್ವಲ್ಪ ನೆಮ್ಮದಿ ಜೀವನನ ನೀವು ನಡೆಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 9 ಯಾವ್ದಪ್ಪ ಅಂತ ಅಂದ್ರೆ, ನಿಮ್ದೊಂದು 5-6 ಲಕ್ಷ ಸಾಲ ಇದೆ. ಅದೆಲ್ಲ ಚಿಕ್ಕ ಪುಟ್ಟ ಸಾಲನೇ ಇರ್ಬೋದು, ದೊಡ್ಡ ಸಾಲನೇ ಇರ್ಬೋದು, ಒಂದು ಚಿಕ್ಕ ಇಂಟ್ರೆಸ್ಟ್ ಆಗಿರ್ಬೋದು, ದೊಡ್ಡ ಇಂಟ್ರೆಸ್ಟ್ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು 5-6 ಲಕ್ಷ ಸಾಲ ಇದೆ ಅಂತ ಅಂದ್ರೆ ಒಂದು ನಿಮಗ್ ಗೊತ್ತಿರೋರು ಯಾರಾದ್ರೂ ಇದ್ರೆ ಒಂದು 10 ಲಕ್ಷ ರೂಪಾಯಿ ಚೀಟಿ ಹಾಕಿ ಒಂದ್ 3 ತಿಂಗಳು ಸುಧಾರಿಸ್ಕೊಂಡು ಸ್ವಲ್ಪ ಪೇಷನ್ಸ್ ಇಂದ ಕಾದು ಒಂದು 3 ತಿಂಗಳಾದ್ಮೇಲೆ ಆ ಚೀಟಿನ ಎತ್ತಿ ನೀವು ಈ ಸಾಲ ಎಲ್ಲ ತೀರ್ಸ್ಕೊಂಡು ಹೋದ್ರೆ ಆ ಒಂದು 10 ಲಕ್ಷ ರೂಪಾಯಿ ಚೀಟಿನ ಆರಾಮಾಗಿ ಅಲ್ಲಿ ಬಡ್ಡಿ ಎಲ್ಲಾ ಕಡೆನೂ ಬಡ್ಡಿ ಕಟ್ತಿರಲ್ಲ, ಆ ಬಡ್ಡಿಗೆ ಒಂದ್ ಸ್ವಲ್ಪ ದುಡ್ಡು ಅಂತ ಸೇರ್ಸ್ಕೊಳ್ತಾ ಹೋದ್ರೆ ನಿಮ್ಮ ಸಾಲನ ತೀರಿಸ್ಕೊಳ್ತಾ ಹೋಗ್ಬಹುದು. ಜೊತೆಗೆ ನಿಮ್ದು ಗೋಲ್ಡ್ ಏನಾದ್ರೂ ಇದ್ರೆ RTC ಗಳನ್ನ ಇಟ್ಟು ಅದ್ರ ಮೇಲೆ ನೀವು ಗೋಲ್ಡ್ ನ ಇಟ್ಟಂತ ಸಂದರ್ಭದಲ್ಲಿ ನಿಮಗೆ ಬಡ್ಡಿ ಅನ್ನೋಂಥದ್ದು ತುಂಬಾ ಕಮ್ಮಿ ರೇಟ್ ನಲ್ಲಿ ಸಿಗುತ್ತೆ. ಅದನ್ನ ಪಡ್ಕೊಂಡು ನೀವು ನಿಮ್ಮ ಸಾಲಗಳನ್ನ ತೀರಿಸಬಹುದು. ಇಲ್ಲಿ 2 ಆಪ್ಷನ್, ಒಂದು ಗೋಲ್ಡ್ ಏನಾದ್ರು ಇದ್ರೆ ಅದನ್ನ ಇಟ್ಟು ಗಿರಿವಿ ಇಟ್ಟು ಸಾಲನ ತೀರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಒಂದ್ 5 ಲಕ್ಷ ಸಾಲ ಇದೆ ಅಂದ್ರೆ 10 ಲಕ್ಷ ಚೀಟಿ ಹಾಕಿ ಒಂದ್ 3 ತಿಂಗಳು ಪೇಷನ್ಸ್ ಇಂದ ಕಾದು ಆ ಚೀಟಿನ ಎತ್ತಿ ಆಲ್ಮೋಸ್ಟ್ ಕಮ್ಮಿ ಅಂತ ಅಂದ್ರೆ ಅದ್ರಲ್ಲಿ ಒಂದು ನಾನ್ ಹೇಳ್ತಾ ಇರೋದು 10 ಲಕ್ಷ ಚೀಟಿ ಅಂತ ಅಂದ್ರೆ ಏನೇ ಹೋದ್ರು ಕೂಡ ಒಂದ್ 6 ಲಕ್ಷನಾದ್ರೂ ಸಿಗಲ್ವಾ? 6 ಲಕ್ಷ ಸಿಕ್ಕಿದ್ರೆ ಅದರಿಂದ ಸಾಲ ಎಲ್ಲ ತೀರಿಸಿ ನೆಮ್ಮದಿ ಜೀವನ ನಡೆಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಳೋದು ಇಷ್ಟೇನೆ, ಸಾಲ ಯಾರು ಮಾಡಲ್ಲ, ಇಲ್ಲಿ ಸಾಲನ ಎಲ್ಲಾರು ಕೂಡ ಮಾಡ್ತೀವಿ. ಆದ್ರೆ ಸಾಲನ ಏನಕ್ಕೆ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರಲ್ಲಿ ಕೆಟ್ಟ ಸಾಲಗಳ್ಯಾವ್ದು, ಒಳ್ಳೆ ಸಾಲಗಳ್ಯಾವ್ದು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನ ತಿಳ್ಕೊಂಡಾಗ ಖಂಡಿತವಾಗ್ಲೂ ನಾವು ಸಾಲ ಮಾಡೋದಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಏನಾದ್ರು ಬೈ ಮಿಸ್ಟೇಕ್ ಸಾಲಗಳನ್ನ ಮಾಡಿದ್ರೆ ಸಾಲಗಳನ್ನ ಬೇಗ ಬುದ್ಧಿವಂತಿಕೆಯಿಂದ ಸಾಲನ ತೀರಿಸ್ಕೊಳ್ತಾ ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ